ಅಕ್ಕನ ಮನೆಗೆ ಬಂದಿದ್ವಿ. ನಮ್ಮ ಮಾಮ ಬಂದಿದ್ದಾರೆ. ಮಾಮ ಸ್ವಲ್ಪ ಮಾಮ ಕರ್ಕೊಂಡು ಅಂದ್ರೆ ಅಲ್ಲ ಏನಾರ ಒಂದು ಕಂಟೆಂಟ್ ಹೇಳಿ ಮಮ್ಮ. ನೋಡಿ ಗೈಸ್ ಇವಾಗ ನಾವು ಒಂದು ಯಾವ್ದಾರ ಒಂದು ಕಂಟೆಂಟ್ ಹೇಳಿ ಮಾತಾಡೋದು. ನಮ್ಮ ಮಾಮ ಜಗ್ಗೆ ನಾಚ್ಕೊಂತಾನೆ ಗೈಸ್, ಮಾತಾಡಲ್ಲ. ಅಂದ್ರೆ ತುಂಬಾ ಒಳ್ಳೆ ಮನ್ಸಿದೆ ಮಮ್ಮ. ಏನಾದ್ರು ಹೇಳಮ್ಮ, ಪಿಟೀಲ್ ಕೊಯ್ದಿಲ್ಲ ಗೈಸ್. ನಿಜವಾಗ್ಲೂ ನಮ್ಮ ಮಾಮ ತುಂಬಾ ಒಳ್ಳೆ ಮನ್ಸಿದೆ. ಬೇಕಿದ್ರೆ ಓಡಿ ಮಾಡೋಣ. ಸಂಗೀತ ಇವ್ರ ಬಗ್ಗೆ ಒಂದು 2 ಲೈನ್ ಹೇಳೋದು ಹೆಂಗೆ ಹೇಳ್ತೀವಿ? ದೇವರಂತ ಮನುಷ್ಯ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವರೇ ಇವರ ಧರ್ಮ ಪತ್ನಿ. ಇವರು ತಾಳಿ ಕಟ್ಟಿ ಒಂದು ಜೀವ ಏನಂತಾರೆ ಒಂದು ಬಾಳ್ ಕೊಟ್ಟ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೊಂಬೆ ಮಾತಾಡ್ತಿರೋದು. ಇವಾಗ ಟಾಪಿಕ್ ಏನ್ ಗೊತ್ತಾ, ನಮ್ಮ ಅಕ್ಕ ಮಾವ ಮದ್ವೆ ಆಗಿ ಇಲ್ಲಿಗೆ 5 ವರ್ಷ ಆಯ್ತು ಗೈಸ್. ಅವ್ರ ಲೈಫ್ ಹೇಗಿದೆ ಅಂತ ಕೇಳೋಣ. ಅರೇಂಜ್ ಮ್ಯಾರೇಜ್ ಆಗಿದ್ದು. ಅವ್ರು ಮಾತ್ರ ಸೂಪರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಹೇಗಿದೆ ಮದ್ವೆ ಆದ ನಿಮ್ ಲೈಫ್ ಮಮ್ಮ ಅಕ್ಕಮ್ಮ ಹೇಳಿ? ನೋಡಿ ಗೈಸ್ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದಕ್ಕೆ ಅವ್ರಿಗೆ ನಗ್ತಿದ್ರೆ ನಾವೆಷ್ಟು ನಗ್ಬೇಕು? ಹೇಳಿ ಮಮ್ಮ, ಹೇಗಿತ್ತು ಮದ್ವೆ ಆದ್ಮೇಲೆ ನಿಮ್ ಲೈಫ್ ಅಲ್ಲಿ ಹೇಗಿದೆ? ನಮ್ಮ ಅಕ್ಕ ನಿಮ್ ಲೈಫ್ ಬೆಂಟ್ರಿ ಕೊಟ್ಮೇಲೆ ನಿಮ್ ಲೈಫ್ ಹೇಗಾಯ್ತು ಅಂತ ಹೇಳಿ ಸ್ವಲ್ಪ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಮ್ಮ ಅಕ್ಕ ನೋಡಿ ಹೆಂಗ್ ಮಾತಾಡ್ತಿದ್ದಾರೆ ಇವಾಗ. ಸಂಗೀತ, ನನ್ನ ಊರಿಂದ ನಿಮ್ಗೆ ಖುಷಿ ಆಯ್ತು ಇಲ್ವಾ ಹೇಳು? ಖುಷಿ ಆಯ್ತು, ಯಾಕಂದ್ರೆ ನಾವು ಒಂದೆರಡು ಫೋಟೋಸ್ ಚೆನ್ನಾಗಿ, ಕ್ಯಾಮ್ರಾ ಚೆನ್ನಾಗಿದೆ, ಫೋಟೋಸ್ ಗಿಟೋಸ್ ಎಲ್ಲ ಚೆನ್ನಾಗಿ ತಗೊಂಡ್ರೆ. ಫೋಟೋಗೋಸ್ಕರ ನಾನು ಇಷ್ಟ ಆಯ್ತು, ನನ್ಗೆ ಇಷ್ಟ ಆಗಿಲ್ವಾ? ಯಾಕಂದ್ರೆ ನಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ತಕೊಂಡ್ವಿ, ಕ್ಯಾಮ್ರಾ ಚೆನ್ನಾಗಿತ್ತು, ಅದ್ರಗೋಸ್ಕರ ಖುಷಿ ಆಯ್ತು. ಅಂದ್ರೆ ನಾನು ಬಂದಿದ್ದು ಖುಷಿ ಆಗಿಲ್ಲ, ಖುಷಿ ಆಯ್ತು. ಅದನ್ನ ಕ್ಯಾಮ್ರಾಗೋಸ್ಕರ ಖುಷಿ ಆಗಿದೆ ಅಲ್ಲ. ಬಂದಾಳ ಒಂದಿನ ಇಡೀ ದಿನ ಮಕ್ಕಂತಾಳ ಓದ್ತಾಳ ಅಷ್ಟೇ, ಏನಿಲ್ಲ. ಬಂದು ಏನ್ ಮಾಡ್ತಾಳೆ ಗೊತ್ತಾ? ಸ್ಟಾರ್ಟಿಂಗ್ ಬರ್ತಾಳೆ, ಮಲ್ಕೊಂತಾಳೆ, 12 ಗಂಟೆ ತನಕ ಮಲ್ಕೊಂತಾಳೆ. 12 ಗಂಟೆಗೆ ಜರ್ನಿ ಮಾಡಿ ಟಯರ್ಡ್ ಆಗಿರ್ತಲ್ವಾ, ಅದಕ್ಕೆ ಸ್ವಲ್ಪ ಮಲ್ಕೊಂಡಿರ್ತೀನಿ. ಡೈಲಿ ಮಲ್ಕೋದಿರ್ತಾ? ಡೈಲಿ ನಾನು ಚಂದ್ರನಾಗಿ ರೀಲ್ಸ್ ಮಾಡ್ತೀನಿ ಕೂಡ. ನಿಮ್ಗೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ಬೇಕು. ಅವ್ರು ಬೇರೆ ಯಾರೋಳ ನಮ್ಮ ಮನೆ ಲಾಸ್ಟ್ನೇ ಮಗಳು ನಂದಿನಿ ಅಂತ. ಅವರಮ್ಮ ಇವತ್ತು ದುಡ್ಡು ಕೊಟ್ಟಿಲ್ಲ ಟ್ರಿಪ್ಪಿಗೆ ಹೋಗೋಕ್ಕೆ. ತುಂಬ ಇಡೀ ಅವರಮ್ಮ ನೋಡಿ ಟ್ರಿಪ್ಪಿಗೆ ಹೋಗೋಕ್ಕೆ ದುಡ್ಡು ಕೊಟ್ಟಿಲ್ಲ, ಪಾಪ ಬೇಜಾರಾಗ್ಬಿಟ್ಟವ್ರೆ ನೋಡಿ ಗೈಸ್. ಇವರೇ ನಮ್ಮ ಮನೆ ದೊಡ್ಡ ಅಕ್ಕ. ಹ್ಞೂ ಅಂತೆ. ನಾನು ಬಂದಿದ್ದೀನಿ, ಖುಷಿ ಆಯ್ತಾ ಊರಿಗೆ ಬಂದಿದ್ದು? ನೀ ಎದಕ್ಕಾರ ಮಂದಿ ಅನ್ಸಿಬಿಟ್ಟೈತೆ ನನಗೆ. ಖುಷಿ ಹಾಯ್ ಮಾಡಮ್ಮ, ಹಾಯ್ ಮಾಡು. ನಾನು ಬಂದಿದ್ದು ಖುಷಿ ಆಯ್ತು. ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳು. ಕಷ್ಟಪಟ್ಟು ನಿಮಗೋಸ್ಕರ ನೈಟಲ್ಲಿ ಬಸ್ ಹತ್ತಿ ಜರ್ನಿ ಮಾಡಿ ಇಲ್ಲಿ ಬಂದಿದ್ದೀನಿ. ಒಂದು ಸ್ವಲ್ಪ ಎಕ್ಸೈಟ್ಮೆಂಟು ಖುಷಿ ಏನೂ ಇಲ್ವಾ ನಾನು ಬಂದಿದ್ದಕ್ಕೆ? ಒಂಚೂರು ಹೇಳು. ಕೃಷಿ ಹಾಯ್, ಕೃಷಿ ಹಾಯ್ ಮಾಡು. ನಮ್ಮ ಅಕ್ಕನ 4 ಮಂತ್ ಆಯಿತು ಬೇಬಿ. ಕೃಷಿಕಾ ಅಂತ ಹೆಸರು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಹೇಗಿದೆ ಪಾಪು. ನೋಡಿ ಗೈಸ್, ಇವಳಿಗೆ ಏನೋ ಬೇಕಂತ ನನ್ನ ಬಗ್ಗೆ ಮಾತಾಡ್ತಿಲ್ಲ. ಇವಳಿಗೆ ಐಸ್ ಮಾತ್ರ ಬೇಕಂತ. ನೋಡಿ ಗೈಸ್, ಏನ್ ಬೇಕು? ಏನ್ ಬೇಕು? ಇವಳು ಪಾಪ ಗೈಸ್ ಟ್ರಿಪ್ಪಿಗೆ ಹೋಗಿಲ್ಲ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ತುಂಬಾ ಬೇಜಾರಾಗಿ ಏನಾದ್ರು ಹೇಳು. ಏನ್ ಹೇಳಿ? ನಾನು ಬಂದಿದ್ದೀನಿ, ಏನೋ ಖುಷಿ ಆಗಿಲ್ವಾ? ಹೆಸರು ಕೇಳ್ತ ಆದ್ರೆ ಬೇರೆಯವ್ರ ಬಗ್ಗೆ ಹೇಳು. ಓಕೆ, ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣ? ಟ್ರಿಪ್ ನೋಡ್ಲಾರ ಪ್ಲೇಸ್. ಇವಾಗ ನಾವು ಊರಿಂದ ಒಬ್ರು ಮುಖ್ಯಸ್ಥರು ತೋರಿಸ್ಬೇಕು. ಊರಿಂದ ನಮ್ಮ ಮಾಮ ಬಂದಿದ್ದಾರೆ. ಹಾಯ್ ಅಂತೇಳಿ ಮಮ್ಮ. ಯಾವಾಗ ಬಂದಿ ಮಮ್ಮ? ಚೆನ್ನಾಗಿದೆ ಇದ್ರಲ್ವಾ ಪಾಪು. ಆ ಪಾಪು ತಂದೆ ಇವರೇ ಗೈಸ್. ಆ ಜನ್ಮ ಕೊಟ್ಟ ತಂದೆ ಇವರೇ.
ಮತ್ತೆ ಏನ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಬ್ಲಾಗ್ ಮಾಡ್ಬೇಕಂತ ಮನಸ್ಸಲ್ಲಿದೆ, ಬಟ್ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತ ನಂಗಂತೂ ಗೊತ್ತಾಗ್ತಿಲ್ಲ ಅಲ್ವಾ. ಡೈಲಾಗ್ ಏನ್ ಡೈಲಾಗ್? ಉಪ್ಪಿಟ್ಟಿಗೆ ಬೇಕು ರವಾ, ಉಪ್ಪಿಟ್ಟಿಗೆ ಬೇಕು ರವಾ, ನಾನು ಬಂದಿರೋದೇ ಒಂದು ದೊಡ್ಡ ಹವಾ. ಓ क्या बात है सर, क्या बात है सर, क्या बात है, ये बात है. ಕಮೆಂಟ್ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈನ್ಸ್ ಕೆಟ್ಟದಾಗಿದ್ವಿ ಅಲ್ವಾ ಗೈಸ್? ಕೆಟ್ಟದಾಗಿ ಇಲ್ಲಿಂದ ಹೇಳಿದ್ದು ಗೈಸ್, ಮನಸ್ಸಿಂದ ಹೇಳಿದ್ದು. ಏನ್ ಹೇಳ್ಬೇಕು? ಯಾಕೆ ಟ್ರಿಪ್ಗೆ ಹೋಗಿದ್ದು ಬೇಜಾರಾಯ್ತಾ? ಹೋಗಿಲ್ಲ ಅಂತ ಹೇಳಿ. ಯಾಕೆ ಬೇಜಾರು? ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಿಲ್ಲ. ಹೌದಾ? ಹೌದು. ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಇವಾಗ? ಏನ್ ಮಾಡ್ಬೇಕು? ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಬಂದು ಫ್ರೀ ಆಗಿ. ಹೆಂಗಿದ್ರು ಬಸ್ ಫ್ರೀ ಐತೆ. ಬೇಡ ಯಾಕೆ? ಬೇಡ. ನಿಮ್ಮಮ್ಮ ಇಲ್ಲ ಅಂದ್ರೆ ನಿನ್ಗೆ ನಾನಿದ್ದೀನಿ, ಬಾ ಮೈ ಹೂನಾ? ಬೇಡ. ಯಾಕ? ಎಲ್ಲಿಗೆ ಹೋಗ್ತಾಳೆ? ಎಲ್ಲಿಗೆ ಹೋಗ್ತಾನಂತ? ಎಲ್ಲಿಗೆ ಹೊಂಟಾನಂತ? ಎಲ್ಲಿಗೆ ಹೊಂಟ ಹೇಳಿ, ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ಬೇಕು? ಆಂಟಿ ಅಂತವೆಲ್ಲ ಹಾಕಕ್ ಹೋಗ್ಬೇಡ ನೋಡಿ ಆಂಟಿ, ಕರಿಕರ್ ಮಾಡಿವಿ ನಾವು. ಅದೆಲ್ಲ ನಮ್ಗ್ ಖುಷಿ ಅಲ್ಲ. ಯಾವಾಗ ನಮ್ ತಂಗಿ ಮದ್ವೆ ಆಗ್ತೈತಿ ಅವಾಗ ನಮ್ಗ್ ಖುಷಿ. ನೋಡಿ ಗೈಸ್, ಎಲ್ಲರೂ ನನ್ ಮದುವೆ ಮಾಡಿ ತಬ್ಬೇಕಂತಾನೆ ಕಾಯ್ತಿದಾರೆ ಗೈಸ್. ನೀವು ಕಮೆಂಟ್ ಹಾಕಿ ಗೈಸ್. ಗೈಸ್ ನಮ್ಮ ಅಕ್ಕನ ಜೊತೆ ಅಕ್ಕಮ್ಮ, ಅಕ್ಕಮ್ಮ ನಾನು ಬಂದಿದ್ದು ಖುಷಿ ಆಯ್ತಾ? ಅಕ್ಕಮ್ಮ ನೋಡಿ ಗೈಸ್, ಇಷ್ಟೊಂದು ಕಷ್ಟಪಟ್ಟು ಮಾತಾಡ್ತೀನಿ, ನನ್ನ ಮ್ಯಾಚಿಂಗ್ ಮರ್ಯಾದೆ ಇಲ್ಲ ಗೈಸ್, ರೆಸ್ಪೆಕ್ಟೇ ಇಲ್ಲ ಒಂದು ಸ್ವಲ್ಪ. ಯಾವಾಗ ಚಂದಾಗಿ ಜಲ್ದಿ ಮದ್ವೆ ಆತಿ ಯಾವತ್ತು ನಮಗ್ ಖುಷಿ. ಅಲ್ಲಿವರೆಗೂ ಇನ್ನ ಇಲ್ಲ ಅಲ್ಲಿವರೆಗೂ ಖುಷಿ ಇಲ್ಲ. ಮತ್ತೆ ಅವ್ರು ನಗ್ತಾ ಇದೆಯಾ? ಖುಷಿ ಮಾಡ್ತೀನಿ ಸುಮ್ನೆ ಈಗ ಏನೋ ಕುಂಕುಮ ಚೆನ್ನಾಗಿ ಬಿಡುವಳು ಅಷ್ಟೇ. ಅಷ್ಟೇ. ಇಷ್ಟೇ, ನನ್ನ ಬಗ್ಗೆ ಈಗ ಬೇರೆ ಒಪಿನಿಯನ್ ಏನು ಇಲ್ಲ. ನಾನು ಇಲ್ಲಿ ಊರಿಗೆ ಬಂದಿದ್ದು ಖುಷಿ ಆಗಿಲ್ಲ ಅಕ್ಕಮ್ಮ? ನಾನು ಊರಿಗೆ ಬಂದಿದ್ದು ಖುಷಿ ಆಗಿಲ್ವಾ? ಮದ್ವೆ ಆಗ್ಬೇಕು, ಖುಷಿ ಆಗ್ತ ಆಮೇಲೆ. ಮದುವೆ ಆದ್ರೆ ಖುಷಿ ಆಗುತ್ತಾ? ನಾನು ಒಬ್ಬಾಕೆಲ್ಲ ಹೇಳು. ನಾನು ಒಬ್ಬಾಕೆಲ್ಲ ಇಷ್ಟು ಜನ ಇರೋದು ನಮ್ಮ ಮಾತು ಅದೇ. ಏನಂತ? ಮದುವೆಗೆ ಹೋಗ್ಬೇಕಂತ ಹೋಗ್ಬೇಕು ಅಷ್ಟೇ. ಅದಕ್ಕೆ ಮತ್ತೆ ಅವ್ರು ಕೂಡ ಅದೇ ಮಾತಾಡ್ತಾರೆ. ಎಲ್ಲ ಮಾಮ ಅಕ್ಕ ಮೇಲಿದ್ ನಿಜನಾ? ನನ್ ಮದ್ವೆ ಆಗೋರ ಖುಷಿನಾ? ಹೌದು ಹೌದು ನಿಜನಾ? ಇಲ್ಲಿ ಮನಸ್ಸಿಂದ ಬರ್ಬೇಕು, ಮನಸ್ಸಿಂದ ಬಾಯಿಂದ ಎಲ್ಲ ಬಂದು ಹೇಳ್ತಿರೋದು. ಎಲ್ಲ ತಿನ್ನೋಕೆ ಪಾಪ ಎಷ್ಟು ಚಿಕ್ಕ ತಿಂತವಳೆ. ಇದು ಕೊಡು, ಸೊಪ್ಪು ಕೊಡು, ಕೊಡಪ್ಪ, ಕೊಡು ಕೊಡು ಕೊಡು. ಏನ್ ತಿಂತಿದ್ಯಾ? ತಿಂತಿದ್ದೇನೆ. ನನಗೆ ಕೊಡು ಸ್ವಲ್ಪ. ಪರವಾಗಿಲ್ಲ, ಅದೇ ಕೊಟ್ಟಿದ್ದಾಳೆ, ಚೆನ್ನಾಗೇ ಇಲ್ಲ. ಅದ್ ಮಾಡಕ್ಕಿದ್ದ ಅಂತದ ಅದಕ್ಕೆ ಅಂತದ ಕೊಡಕತ್ತೀನಿ. ನೋಡಿ ಸೊತ್ತಿದ್ ಕೊಟ್ಟಿದ್ದಾಳೆ ನನಗೆ. ಜ್ಯೂಸ್ ಕೊಡಲ್ವ ನನಗೆ? ಚೋಪಪ್ಪ, ಚೋಪು ಚೋಪು ಚೂರು ಚೂರು ಕೊಡು. ಇದು ನೀನು ಕೊಡಪ್ಪ ಚೂರು. ಚೂರ್ಗ ಹೇಳ್ಮಮ್ಮ. ರೆಡಿನಾ? ಈಗ ನಿಮ್ಮ ಅಕ್ಕಗ ಫೋನ್ ಬೇಕು ಒಂದ್ ಹೊಸದ. ಕೊಡ್ಸು. ಮತ್ತೆ ಎಂಟಿ ಕಟ್ಕೊಂಡು ಬಂದು ನಾವಿಲ್ಲಿ ನೀನ್ ಹೆಸರಂಗ ಆಯ್ತಲ್ಲ. ಓಕೆ ಓಕೆ. 10,000 ರೂಪಾಯಿ ಅರಕ್ಕಂತ ಕದಾವ. ಅರಕ್ಕ ನೆಲ್ಪಟ್ಟಿ ಬಂದ್ಮೇಲೆ ಕೊಡ್ತಂತಾಳ. ಆ ನೆಲ್ಪಟ್ಟಿ ಬಂದ್ಮೇಲೆ 10,000 ಕೊಡೋದಾದ್ರೆ ಈಗಲೂ ಫೋನ್ ತಗೊಂಬರ್ತೀನಿ ಹೊಸದು. ಹಂಗ ಹಾ ಇನ್ನು ಈತೇನ್ ಕೊಡ್ಸಿದಂಗ ಮೇಲೆ 5,000 ಹಾಕೊಂಡೆ ಇಲ್ಲಿಗೆ 15,000 ರೂಪಾಯಿ ಫೋನ್ ಮೇಲೆ ಹೆಚ್ಚು ಕಡಿಮೆ ಚಿಲ್ರ ಒಬ್ಬ ಮೇಲೆ. ಅದು ನಂದ 2,000 ರೂಪಾಯಿ ಮುಂದೆ ನಾಳೆ ಫೋನ್ ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ರತಿ ಅದ್ನ 10,000 ಬಂದಿಲ್ಲ ಅಂದ್ರೆ ಅದಕ್ಕ ಓಕೆ ಅತಿ ಓಕೆ ಕೈ ಮಾಡ್ರಿ ಮಾಡಿದ್ರ ಡೌನ್ಲೋಡ್ ಮಾಡ್ಬೇಡ, ಅಪ್ಲೋಡ್ ಮಾಡ್ಬೇಡ, ಅದು ಡೌನ್ಲೋಡ್ ಅಲ್ಲ. ಅತಿ ಗಂಡ್ರತಿ ಅವಾಗ ನಿಂದ ಓಕೆ ಸಾಯಂಕಾಲ ಹೋಗ್ಬಿಡನ್ರಿ ಈಗ. ಫೋನ್ ಬೇಡ, ಡಿಲೀಟ್ ಮಾಡ್ಬಿಡಿದ್ ವಿಡಿಯೋ. ನೀನು ಸಾಕ್ಷಿ ವಿಡಿಯೋ ಮಾಡ್ತೀರಿ ಸಾಕ್ಷಿ ಹೇಳ್ತೀಯ? ಹೋಗ್ಬೇಕಾರ ಕುಂದಿರ್ಸಿ ತೊಗೊಂಡು ಬಜಾರ್ಕ ತೊಗೊಂಡು ಹೋಗ್ಬೇಕಾರ ವರ್ಣ ಏನ್ ಮಾಡ್ತೀವಿ
ಏನ್ ಮಾಡ್ತಾನೆ ನೋಡಿ ಮೆಲ್ಲ ಅವ್ರು ಕೈಗೆ ಹಿಡ್ಕೊಂಡ್ ಮಾಡ್ತಾರ ರತ್ನ ಕೈ ದೃಷ್ಟಿ ಬೆಳೆ ಬಾಟಿ ಮಾಡ್ಕೊಡು. ನಂಗೆ ತಲೆ ನೀನೇ ಮಾಡ್ಕೊಂಡು ನಂಗೆ ತಲೆ ನೋಯ್ತಿದೆ. ನಂದು ಟೀ ಮಾಡ್ಕೊಂಡ್ ಹೋಗು. ನಂಗೆ ತಲೆ ನೋಯ್ತಿದೆ. ತಲೆ ನೋಯ್ತಿದ್ದ ಟೀ ಮಾಡ್ಕೊಂಬ ಹೋಗು. ಏನಾದ್ರು ಪಾನಿಪುರಿ ತಿನ್ನಕ್ ಹೋಗೋಣವಾ? ಬಾ ಹೋಗ್ಬಾ. ಕೊಡ್ತೀಯಾ? ನೀನ್ ಕೊಡ್ತೀಯಾ? ನೀನ್ ಬೆಂಗಳೂರಿಂದ ಮತ್ತೆ ದುಡ್ಡು ಲೇಟಮ್ಮ. ಸ್ಯಾಲ್ರಿ ಒಂದೇ ಇರ್ತಿಲ್ಲ ಬಟ್ ಎಲ್ಲ ಖಾಲಿ. ಅಷ್ಟದಲ್ಲಿ ಏನ್ ಖಾಲಿ ಅಕ್ಕಮ್ಗೆ ವರ್ಷವಾಗಿ ವರ್ಷದಾಗ ಏನಾದ್ರು ಹೇಳು ಸಂಗೀತ. ನಂಗೆ ತಲೆ ನೋಯ್ತಿದೆ. ಸ್ಟ್ರಾಂಗ್ ಆಗಿ ಒಂದು ಟೀ ಮಾಡ್ಕೊಡ್ಬಾ ನನಗೆ. ಬಾ ಪಾನಿಪುರಿ ಕೊಡ್ಸ್ಕೊಂಬತ್ತೀನಿ. ದುಡ್ಡಿಲ್ಲ ನನ್ನ ಹತ್ರ. ನೋಡಿ ಒಂದು 20 ರೂಪಾಯಿ ಇಲ್ಲ 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 ಅಂತ ಅಂದ್ಬಿಡ್ತಾರೆ. ಟೀ ಬಂದಿದ್ದಾರೆ ನಮ್ಮ ಅಕ್ಕ. ಇವರು ನಮ್ಮ ಅಕ್ಕನೇ ನೋಡಿ. ಹಾಯ್ ಅಂತೇನು? ಕಾಫಿ ಆಯ್ತಾ? ಆಯ್ತು ನಿಮ್ದು ನಮ್ದು ಟೀ ಕಾಲ್ ಮಾಡಿದೆ ಆಯ್ತು ನಿಮ್ಮ ನನಗೆ. ಬಾಯ್. ನನ್ನ ಬಗ್ಗೆ ಏನಾದರೂ ಹೇಳಕ್ಕೆ ನಾನು ಬೆಂಗಳೂರಿಗೆ ಬಂದಕ್ಕೆ ಖುಷಿ ಆಯ್ತಾ? ಏನು ಹೇಳಕ್ಕಿಲ್ಲ. ಯಾಕೆ? ಹಾಯ್ ಜಾನು ನಾನು ಬಂದು ಖುಷಿ ಆಯ್ತು ಜಾನು. ಖುಷಿ ಆಯ್ತಾ? ಖುಷಿ ಆಯ್ತಾ? ಆಯ್ತು ಒಂದು ಮುದ್ದು ಕೊಡು. ಕೊಡು. ಚಿಕ್ಕಿ ಚಿಕ್ಕಿ ನನಗೆ ಏನು ಕೊಡ್ಸೋದಿಲ್ಲ. ಏನು ಬೇಕು ನಿಂಗೆ? ಚಾಕ್ಲೇಟ್ ಬೇಕಾ? ಎಷ್ಟು ಬೇಕು? ಒಂದ ಎರಡ ಸಾಕಾ? ಪೈಸೆ ಸಂಭವ ನಿಮ್ಮ ಅಪ್ಪನ ಕಡೆ ಕೊಡಿಸ್ನ. ಚಿನಿ ನೋಡಿ ಗೈಸ್, ನಮ್ಮ ಅಕ್ಕನ 4ನೇ ತಿಂಗಳು ಪಾಪು. ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನನ್ನಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇವಳಷ್ಟು ವೈಟ್ ಅಂದೆ ನಾನು. ಅದು ನಾನು ಚಿಕ್ಕವಳಿದ್ದೆ. ಇವಳೆಷ್ಟು ವೈಟ್ ಆಗಿದೆ ಗೈಸ್. ಇವಾಗ ದೊಡ್ಡಲಾಗಿ ಬೆಳಕಾಗ ನೋಡಿ ಹೇಗಿದೆ. ನಾವು ಮಾತಾಡಿದ್ದೇನು ಗೊತ್ತಾಗುತ್ತೆ. ಇದು ಗೊತ್ತಾಗಲ್ಲ. ಏನು ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ರು? ನಮ್ಮ ಅಪ್ಪ ಅಮ್ಮನೇ ಹುಚ್ಚಿ ಅಂತಂದಿಲ್ಲ. ನೀನು ಯಾರು ನನ್ಗನ ಹುಚ್ಚಿ ಅಂತ? ನನ್ನ ಇಷ್ಟ. ಜೈ ಮಹಾಕಾಳ್. ಮಾತಾಡ್ತಿಲ್ಲ ಗೈಸ್. ಏನೋ ಕಂಟೆಂಟ್ ಹುಡುಕು. ಒಂದು ಬಿಗ್ ಬಾಸ್ ಕಂಟೆಂಟ್ ಮಾಡಬೇಕು, ಓನಾಗಿ ಕ್ರಿಯೇಟ್ ಮಾಡ್ಬೇಕು ಅಂತ ಯಾರೂ ಬರ್ತಾನಿಲ್ಲ ಗೈಸ್. ನನಗೆ ಯಾರೂ ಸಪೋರ್ಟೇ ಮಾಡ್ತಿಲ್ಲ ಗೈಸ್. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಒಂದು ಮಾತಾಡ್ತಿದ್ವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಆಲ್ರೆಡಿ ಇಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ತುಂಬ ಹರ್ಟ್ ಆಗಿದೆ ಗೈಸ್. ಬೆಳಗ್ಗಿಂದ ಊಟ ಮಾಡಿಲ್ಲ ಗೊತ್ತಾ? ಇಲ್ಲ ಹೇಳ್ಬೇಕು. ಕೊಡೋಕೆ ಬರೋಲ್ಲ. ಇಲ್ಲ ಹಾಯ್ ಮಾಡಿ. ನೀನು ತಗೊಂಡಿದ್ದೆ? ಹಾಂ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಮಾಮ ಹಾಯ್. ಎಷ್ಟೋ ಹಾಯ್ ಮಾಡ್ಬೇಕಂದ್ರೆ ಯಾವಾಗ ಬಂದಿ ಊರಿಂದ? ಮತ್ತೆ ಅದೇ ಕ್ವಶನ್ ಬೇರೆ ಮಾತಾಡೋಕೆ ಟಾಪಿಕ್ 4 ಗಂಟೆಗೆ. ನೋಡಿ ಫ್ರೆಂಡ್ಸ್, ಇದು ವಿಡಿಯೋ ಮಾಡೋ ಸಲಿಗೆ ಇದೆಲ್ಲ ಕಸ ಬಿದ್ದುತ್ತೆ, ಕಸದ ಬಕತೀವಿ ಅಂತ ಹೇಳೋದ್ರಾಗ ನೀನು ಹೇಳಕ್ಕಂತೀಗಲ್ಲ ಆನ್ ಮಾಡಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡ್ತಾಳಂತ ಅದ್ರ ಸಲಗೆ ಹೂವಿನ ಗಿಡದ್ದೆಲ್ಲ ತಪ್ಪಲ ಬಿದ್ದಿದೆ, ಅದೆಲ್ಲ ಕಸ ಗುಡಿಸ್ತಾರಂತ ಇವಾಗ. ನಮ್ಮ ಜರ್ನಿಯಲ್ಲಿ ಹೇಗಿತ್ತು? ಕುರುಗಳಿಂದ ಸುರುಂಬ ಬರತಕ್ಕಂತ ಚೆನ್ನಾಗಿತ್ತು. ಸುರುಂಬ ಬಂದ ಧೂಳುಗುಪ್ಪಾಗೆ. ಯಾಕೆ ಚೆನ್ನಾಗಿದ್ದಿಲ್ವಾ? ರೋಡೇ ಸರಿಗಿಲ್ಲಪ್ಪ, ಬರೀ ಧೂಳ. ನಮ್ಮ ಅಕ್ಕ ಲೈಫಿಗೆ ಎಂಟ್ರು ಕೊಟ್ಟ ಮ್ಯಾಗ ಹೆಂಗಿತ್ತು ಅಂತ ನೀನು ಹೇಳಲೇ ಇಲ್ಲ ಮಮ್ಮ. ನೋ ವರ್ಡ್ಸ್, ನೋ ಕಮೆಂಟ್. ಇದರ ಅರ್ಥ ಏನಂತ ನೀವೇ ಕಮೆಂಟ್ ಮಾಡಿ ಗೈಸ್. ಇವತ್ತು ನೋಡಿ ಎಂತ ಮಾಂಗ್ ಕವಿಗಳಿಗೆ ಸಿಕ್ಕಿದೆ. ಇವರೇ ನಮ್ಮ ಅಕ್ಕ. ಹಾಯ್ ಮಾಡು ಅಂಬು. ಅಂಬು ಹಾಯ್ ಮಾಡು. ಮಾಮ ಅಕ್ಕ ಮಾಮ ಈ ಥರ ಹೇಳಿದ್ನಲ್ಲ ಮದುವೆ ಆದ್ಮೇಲೆ ನಿನ್ನ ಬಗ್ಗೆ ಈ ಥರ ಹೇಳಿದ್ನಲ್ಲ. ನಿನ್ನ ಒಪಿನಿಯನ್ ಏನು? ನಿನ್ನ ಒಪಿನಿಯನ್ ಏನು ಮಾಮ ಲೈಫ್? ನಿನ್ನ ಲೈಫಿಗೆ ಎಂಟ್ರು ಕೊಟ್ಟ ನಿನ್ನ ಲೈಫ್ ಹೆಂಗಿದೆ ಅಂತ ಕೇಳಿದೆ. ನನ್ನ ಲೈಫ್ ಏನು ಚೆನ್ನಾಗಿದೆ. ಅವರು ಆ ಥರ ಹೇಳ್ತಾ ಇದ್ದಾರೆ, ನೀವೇ ಕಮೆಂಟ್ ಮಾಡಿ ಗಾಯ್ಸ್. ಇವರಿಬ್ಬರು ಜೋಡಿ ಮಾತ್ರ ಹೇಳ್ತಿದ್ದೀನಿ ಗೈಸ್. ಮನಸ್ಸಿಂದ ಸೂಪರ್ ಆಗಿದೆ ಗೈಸ್. ಹೇಳ್ತಾರೆ ಒಂದು ಸ್ವಲ್ಪ ಜಗಳ ಮಾಡಿಲ್ಲ ಗೈಸ್. ಇವ್ರೇನು ನೋಡಿ ನಮ್ಮ ಅಕ್ಕ ಹೋದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಲೋಸಪ್ ಮಾಡ್ಬಿಡ್ತಾರೆ ಗೈಸ್. ನೋಡಿ ಗೈಸ್ ಹೆಂಗೆ ಮಾಡ್ತಾರೆ. ಇನ್ನೊಬ್ರು ಅಕ್ಕ ಇದ್ದಾರೆ ಗೈಸ್. ಅವ್ರಂತೂ ಆ್ಯಕ್ಚುಲಿ ಬರ್ತಾ ಇಲ್ಲ. ಅವರು ಒಳಗಡೆನೇ ಇದ್ದಾರೆ. ಹೆಂಗ್ ಓದಿರ್ತಿದ್ದಾಳೆ ನೋಡಿ. ಆ್ಯಕ್ಚುಲಿ ಏನು ಮಾತಾಡ್ಬೇಕಂದ್ರೆ ನನ್ನ ಕಂಟೆಂಟೇ ಸಿಗ್ತಿಲ್ಲ. ಅದಕ್ಕೆ ಏನೋ ಒಂದು ಮಾತಾಡ್ತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇವಳೆ ಪಾಪ ಟ್ರಿಪ್ ಕಳಿಸಿ ಅಂತ ಫುಲ್ ಮಾನಸಿಕ ಆಗ್ಬಿಟ್ಟಿದ್ದಲ್ಲ ಗೈಸ್. ಮಾಡಿ ಆಡು ಸ್ವಲ್ಪ ಜೋರಾಗಿ ಆಡು. ವಾಯ್ಸಲ್ಲಿ ಕೇಳ್ತಾ ಇಲ್ಲ.
ಗಮ್ಮನವಳಂತ ಯಾರಿವಳು ಯಾರಿವಳು ಗಮ್ಮನ್ ಏನು ಸೂಜಿ ಮಲೆ ಹಾ ಮಾಮ ನೀನಾಡು ಅದೇ ಸಾಂಗು ಏ ಆಡು ಬಾಬು ಜೋರಾಗಿ ಆಡು ಇಲ್ಲ ಪಾಸ್ ಇಲ್ಲ ನೋ ಪಾಸ್ ಇದೆ ಸಾರಿಗೆ ಪಾಸ್ ಇರಕ್ಕ ಇಲ್ಲ ಆಡ್ಬೇಕು ಏ ಆಡು ಸುಮ್ನೆ ಆಡು ಏನ್ ಮಾತಾಡು ಇಲ್ಲ A few moments later. ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು ಯಾರಿವಳು ಯಾರಿವಳು ಸೂಜಿ ಮೇಲೆ ಕಂಡವಳು ಈಗ ನೋಡಿ ಗೈಸ್ ಸಾಂಗು ನೀನ್ ಹಾಡು ನಾನು ಹಾಡು ಅಂತ ಇಬ್ರು ಕಿತ್ತಾಡ್ತಾರೆ. ಬೇಗ ಸಾಂಗೇ ಆಡಲ್ಲ ಗೈಸ್, ಇವ್ರಿಬ್ರು ಬರೀ ಕಿತ್ತಾಡ್ತಾರೆ. ಅವಳು ಬರೋ ವಿಡಿಯೋ ಸ್ಟಾಪ್ ಮಾಡಂತ ಹೇಳ್ತೀನಿ. ಮಾಡ್ಕೊಂಡು ಲಾಸ್ಟಿಗೆ ಇಬ್ರು ಆಡಿದ್ರು ಸಾಂಗು. ಕೇಳಿಸ್ಕೊಳ್ಳಿ ಎಂಟ್ವರೆಗೂ ಹೇಗ್ ಬಂತು ವಿಡಿಯೋ ಅಂತ ಕಮೆಂಟ್ ಹಾಕಿ. ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು ಸ್ಟಾರ್ಟ್ ಮಾಡು ಯಾರಿವಳು ಹೋಯ್ತಾವೆ ಕುಡಿಕಿದ್ದು ಆಡು ಮತ್ತೆ ಆಡು ಯಾರಿವಳು ಆಡಂಕಲ್ ಆಡು ಆಡಮದ ಆಡು ಮಮ್ಮ ಕಂಪ್ಲೀಟ್ ಮಾಡು ಯಾರಿವಳು ಯಾರಿವಳು ಸೂಜಿ ಮೇಲೆ ಕಣ್ಣವಳು ಓ ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣಿನವಳು ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣನವಳು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ಓ ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು. ಫೈನಲಿ ಮುಗೀತು ಗೈಸ್. ಹೆಂಗೋ ಕಷ್ಟಪಟ್ಕೊಂಡು ಒಂದು ಸಾಂಗ್ ಆಡಿದ್ವಿ, ಹೆಂಗೋ ಕಿತ್ತಾಡ್ಕೊತ ಜಗಳ ಆಡ್ಕೊಂಡು. ಸೊ ಲಾಸ್ಟಿಗೆ ಒಂದು ವಿಡಿಯೋ ಪೋಸ್ಟ್ ಹಾಯ್ ಅಂತ ಹಾಯ್ ಮಾಡ್ತಾ ಇದ್ವಿ. ಕೇಳಿಸ್ಕೊಳ್ಳಿ ಏನು ಮಾತಾಡ್ತಿದ್ವಿ ಅಂತ. ಆಗ್ಬಿಡ ಆಫ್ಟರ್ ಬೆಂಗಳೂರು ಅಂತೇಳಿ ಅಂಬು ಹಾಯ್ ಇಲ್ಲಮ್ಮ ಫೋನ್ ಕೊಟ್ಬಿಡು ಸುಮ್ಮನೆ. ಏನು ಬೇಡ ಏನು ಬೇಡ, ನಾನು ಏನು ಗಾಡಿ ಡಿಸ್ಪ್ಲೇ ಹೋಗ್ಲಿ ಏನೋ ನಾನು ಹೊರಗಡೆ ಹೋಗ್ತೀನಿ. ಟೆಂಪರ್ ಗ್ಲಾಸ್ ಡಿಸ್ಪ್ಲೇ ಏನಾದ್ರು ನಮ್ಮ ಕಡೆ. ನಾನು ಕೇರಿಗೆ ಹೋಗ್ಬಿಡ್ತೀನಿ. ಫ್ಯಾಮಿಲಿ ಜೊತೆ ಬ್ಲಾಗ್ ಮಾಡಿದ್ದು ಮುಗೀತು. ಸೊ ನಮ್ಮ ಅಕ್ಕಗೊಂದು ಮೊಬೈಲ್ ತೊಗೋಬೇಕಿತ್ತು ಗೈಸ್, ಅದಕ್ಕೆ ಮೊಬೈಲ್ ತೊಗೊಳಕ್ಕೆ ಮೊಬೈಲ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಕಿತ್ತಾಡ್ಕೊತ ಏನೋ ಇದು ಮಾಡ್ಕೊತ ಕಡಿಮೆ ಮಾಡ್ತೀವಿ. ಒಂದು ಮೊಬೈಲ್ ತೊಗೊಂಡಿದ್ದಾಯಿತು. ಇದಾಗಿತ್ತು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇನ್ನೊಂದ್ಸಲ ಹೇಳ್ಮಮ್ಮ. 14,500 ರೂಪಾಯಿ ಹೋಗಿ ಇಲ್ಲಿ ನೋಡಿ ಫೋಟೋ ತಗ್ಬಿಟ್ಟು ಅಲ್ವಾ. ಸಾಟರ್ಡೆ ಸಂಡೇ ನೋಡಿ ಗೈಸ್ ಎಷ್ಟು ರಶ್ ಇದೆ ಬೆಂಗಳೂರಿಗೆ ಬಸ್ಸು. ಮಮ್ಮ ಹಾಯ್ ಮಾಡಿದ್ವಿ. ರೋಡಿಗೆ ಸ್ವಲ್ಪ ಬಾ ನೀನು ಅದೇನು ಬಿಟ್ಟು ಗೈಸ್ ಆ್ಯಕ್ಚುಲಿ ಇದು ನಮ್ಮೂರು ಸಿಂಧನೂರು. ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ತುಂಬ ರಶ್ ಇದೆ ಗೈಸ್. ನೋಡಿ ಎಷ್ಟು ಜನ ಅವರ ಜಾತ್ರೆ ಥರ ಇದೆ ಗೈಸ್. ಇದು ಇನ್ನೊಂದು ಬಸ್ ಬಂದಿರ್ತಾರೆ ಮಾ, ಅದು ಖಾಲಿ ಐತಿ. ನೋಡಿ ಎಲ್ಲರೂ ಹೆಂಗೆ ಓಡೋ ಹೋಗ್ತಾರೆ ನೋಡಿ. ನೋಡಿ ಗೈಸ್ ಇವಾಗ ನೋಡಿ ಎಲ್ಲರೂ ಹೆಂಗೆ ಓಡೋ ಹೋಗ್ತಾರೆ.
ಹೌದು ಬೆಂಗಳೂರಿಗೆ ಒಂದು ಸೀಟು ಸಿಕ್ಕಿಲ್ಲ ಗೈಸ್, ಅದಕ್ಕೆ ನಾವು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಫುಲ್ಲು ರಶ್ಶು ಗೈಸ್, ಒಂದು ಬಸ್ ಕೂಡ ಇಲ್ಲ ಬೆಂಗಳೂರಿಗೆ ಹೋಗೋಕ್ಕೆ. ಅದಕ್ಕೆ ಮತ್ತೆ ನಾವು ವಾಪಸ್ ಹೋಗ್ತೀವಿ, ನಾಳೆ ಹೋಗೋಣ ಅಂತ. ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಒಂದು ಬಸ್ಸು ಇಲ್ಲ. ಸೊ ನಾಳೆ ಹೋಗ್ಬೇಕಂತ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ವಾ ಮಧು?